ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮದಿಂದ ಶೈಕ್ಷಣಿಕ ಶಾಲಾ ಯೋಜನೆ, ಗಂಗಾ ಕಲ್ಯಾಣ, ಸ್ವಾವಲಂಬಿ ಸಾರಥಿ, ಸ್ವಯಂ ಉದ್ಯೋಗ ಸಾಲ ಯೋಜನೆ, ವಿದೇಶಿ ವಿಶ್ವವಿದ್ಯಾನಿಲಯಗಳಲ್ಲಿ ಉನ್ನತ ವ್ಯಾಸಂಗಕ್ಕೆ ಸಾಲ ಯೋಜನೆ ಹೀಗೆ ಹಲವು ಯೋಜನೆಗಳಿದ್ದು, ಇವುಗಳನ್ನು ಬಳಸಿಕೊಂಡು ಸಾಮಾಜಿಕ ಮತ್ತು ಆರ್ಥಿಕವಾಗಿ ಪ್ರಗತಿ ಸಾಧಿಸುವಂತೆ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಅವರು ಕರೆ ನೀಡಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಗರದ ಗಾಂಧಿ ಭವನದಲ್ಲಿ ಶನಿವಾರ ನಡೆದ ಮಡಿವಾಳ ಮಾಚಿದೇವ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ನಿವೃತ್ತ ಶಿಕ್ಷಕರಾದ ಬಿಸಿ ಶಂಕರಯ್ಯ ಅವರು ಮಾತನಾಡಿ, ಮಡಿವಾಳ ಮಾಚಿದೇವರು 12ನೇ ಶತಮಾನದಲ್ಲಿ ನಾಡಿನಲ್ಲಿ ತಮ್ಮದೇ ಆದ ಕ್ರಾಂತಿಯನ್ನು ಉಂಟು ಮಾಡಿದ್ದಾರೆ ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ದೊಡ್ಡೇಗೌಡ, ಮಡಿವಾಳರ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಪಿಜಿ ಸುಕುಮಾರ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ನಮ್ಮ ದಿನ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗೋರು ತುಂಬ ಜನ ಇದ್ದಾರೆ. ಅವ್ರಿಗೆ ಇಷ್ಟು ದೂರ ಬರ್ಲಿಕ್ಕೆ ಆಗೋದಿಲ್ಲ. ನಾವು ಇಂದ ತುಂಬ ಅವ್ರನ್ನ ಕೇಳ್ಕೊಂಡು ಅವ್ರು ಹೇಳೋದು ನಾವು ಇಲ್ಲಿ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನೆರವೇರಿಸಿದಂಥ ನಮ್ಮೆಲ್ಲರ ಪ್ರೀತಿಯ ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ಮಡಿವಾಳ ಮಾಚಿದೇವ ಎರಡು ಒಗ್ಗೂಡಿಸಿ ನಾವು ಹಾಗೂ ನಮ್ಮನ್ನು ಇಲ್ಲಿ ಕರೆದು ನಮಗೆ ಈ ಸನ್ಮಾನ ಕೊಟ್ಟಿದ್ದಕ್ಕೆ ಜಿಲ್ಲಾಡಳಿತ ಹೇಳುತ್ತಾ, ನಾವು ಕಳೆದ ಆಚರಣೆ ಮಾಡಲಾಗ್ತದೆ ಅನ್ನೋದು ನಿಮಗೆ ಆಗಾಗ ಗೊತ್ತಾಗ್ತಾ ಇದೆ. ನಮ್ಮಲ್ಲಿ ಅನೇಕ ಮಹನೀಯರುಗಳು, ಶ್ರೇಷ್ಠ ವ್ಯಕ್ತಿಗಳು ಆಗಿ ಹೋಗಿದ್ದಾರೆ. ಅವರ ಜೀವನ ಮೌಲ್ಯಗಳು, ಅವರು ತಿಳಿಸಿ ಹೇಳಿದಂಥ ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಬಸವಣ್ಣನವರ ಕಾಲದಲ್ಲಿ ಕಾಯಕವೇ ನಿಜವಾದ ಜೀವನ ತತ್ವ, ಕಾಯಕವೇ ಕೈಲಾಸ, ಕೆಲಸ ಮಾಡುವ ಮುಖಾಂತರ ದೇವರನ್ನ ಕಂಡ್ಕೋಬೇಕು ಅನ್ನೋದನ್ನು ಬಸವಣ್ಣನವರು ಹೇಳಿದರು. ಆಗ ಸಮಾಜದಲ್ಲಿ ಇದ್ದಂಥ ಜಾತೀಯತೆ, ಶೋಷಣೆ, ಮೇಲು ಕೀಳು ಭಾವನೆಗಳು, ಇಂಥ ಸಂದರ್ಭದಲ್ಲಿ ಬಸವಣ್ಣನವರು ಎಲ್ಲ ಜನಾಂಗಗಳನ್ನು, ಎಲ್ಲ ಕಸುಬಿನ ಜನಗಳನ್ನು ಒಟ್ಟಿಗೆ ಸೇರಿಸಿ ಎಲ್ಲ ಒಂದೇ, ಎಲ್ಲ ಕೆಲಸಗಳು ಶ್ರೇಷ್ಠ, ಎಲ್ಲ ಕಾಯಕಗಳು ಅಮೂಲ್ಯ ಅನ್ನೋದನ್ನು ಮುಂದಿನ ಓದಿಗೆ ಸಹಕಾರಿ ಕೂಡ ಆಗ್ತದೆ. ಈಗ ಮಡಿವಾಳ ಮಾಚಿದೇವರ ಬಗ್ಗೆ ಹೇಳೋದಾದ್ರೆ 12ನೇ ಶತಮಾನದಲ್ಲಿ ಇವರಿದ್ರು ಬಿಜಾಪುರದ ದೇವರಿಪ್ಪರಿಗೆ ಎನ್ನುವ ಊರಿನಲ್ಲಿ ಜನಿಸಿದ್ರು ಅಂತ ಹೇಳ್ತಾರೆ. ನಂತರ ಅವರು ಕ್ರಮೇಣ ದೊಡ್ಡವರಾಗ್ತಾ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಸೇರ್ಪಡೆಗೊಳ್ತಾರೆ ಮತ್ತು ಶಿವ ಶರಣರಾಗ್ತಾರೆ. ಶಿವಶರಣರು ಅಂದರೆ ಶಿವನನ್ನೇ ಹೆಚ್ಚು ಮುಖ್ಯ ಪ್ರಮುಖ ದೇವರನ್ನಾಗಿ ಆರಾಧಿಸುವ ಒಂದು ಭಕ್ತರ ಗುಂಪು. ಅದು ಒಂದು ಚಳವಳಿ, 12ನೇ ಶತಮಾನದ ಒಂದು ಚಳವಳಿ. ಹೆಚ್ಚಿನ ಕೆಳ ಜಾತಿಯವರೆಂದು ಗುರುತಿಸಲ್ಪಟ್ಟ ಅನೇಕ ಜನಾಂಗದವರು ಬಸವಣ್ಣನವರ ಅನುಯಾಯಿಗಳಾಗಿ ಕೂಡ ನಾನು ಧನ್ಯವಾದ ಹೇಳ್ಬಿಟ್ಟು ಅವರು ಸುದೀರ್ಘವಾಗಿ ಅವರು ಏನೇನು ಕೆಲಸ ಮಾಡಿದ್ದಾರೆ ಅವ್ರ ಜೀವನದಲ್ಲಿ ಅದನ್ನು ನಿಮಗೆ ತಿಳಿಸಿದ್ದಾರೆ. ನಮ್ಮ ಡಾಕ್ಟರ್ ಶಂಕರಯ್ಯ ಕೂಡ ಅವರು 4 ಮಾತನ್ನು ಹೇಳ್ತೀನಿ. ಒಂದು, ಅವರು ಈ ಬಸವಣ್ಣದು ವಚನ ಏನಿತ್ತು ಅದನ್ನು ನಾವು, ಎರಡನೇದು ಮಕ್ಕಳಿಗೆ ನಾವೇನು ಮಾತು ಮುಖಾಂತರ ಸ್ವಲ್ಪ ನೋಡಬೇಕು, ಅವರು ಏನೇನು ಆದರ್ಶಗಳು ಕೊಟ್ಟಿದ್ದಾರೆ ಅದಕ್ಕೆ ನಮಗೆ ಗೊತ್ತಾಗುತ್ತೆ. ಮತ್ತು ಮೂರನೇದು, ನಮ್ಮ ಗೌರ್ಮೆಂಟಿಂದ ಮಡಿವಾಳ ಮಾಚಿದೇವ ಡೆವಲಪ್ಮೆಂಟ್ ಬೋರ್ಡ್ ಕೂಡ ಇದೆ. ಆ ಬೋರ್ಡ್ ಮುಖಾಂತರ ಕೆಲವು ಸೌಲಭ್ಯ ಕೂಡ ಸಿಗುತ್ತದೆ. ಅದು ನಾವು ಅಧ್ಯಕ್ಷರ ಜೊತೆ ಮಾತಾಡಿದ್ದೀವಿ. ಸ್ವಯಂ ಉದ್ಯೋಗ